ಅತಿ ಹೆಚ್ಚಾಗಿ ಕನ್ನಡದಲ್ಲೇ ಈ ಗಾನ ಕೋಗಿಲೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಬಾನಲ್ಲೂ ನೀನೆ, ದೀಪವೂ ನಿನ್ನದೇ, ಅರಳಿದೆ ಹಲವು ಗೀತೆಗಳ ಮೂಲಕ ಪ್ರಸಿದ್ಧಿಯಾಗಿದ್ದಂತಹ ಎಸ್ ಜಾನಕಿ ಅವರು. ಪಿ.ಬಿ. ಶ್ರೀನಿವಾಸ್ ಎಸ್.ಪಿ.ಬಿ. ಜೊತೆಗೆ ಜಾನಕಿ ಗಾಯನ ಕೂಡ ಹಾಡಿದ್ದಾರೆ. ಡಾಕ್ಟರ್ ರಾಜ್ರಂತಹ ದಂತಕಥೆಗಳೊಂದಿಗೆ ಹಾಡಿರುವಂತಹ ಶ್ರೇಯಸ್ಸು ಎಸ್ ಜಾನಕಿ ಅವರಿಗೆ ಸೇರುತ್ತೆ. ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಟಿ ತಾರಾ ಅವರು ನಮ್ಮ ಜೊತೆಗೆ ಇದ್ದಾರೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡಲಿಕ್ಕೆ. ಮೇಡಮ್ ನಮಸ್ತೆ. ಎಸ್ ಕರೆ ಕಟ್ಟಾಗಿದೆ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಪಿ.ಬಿ. ಶ್ರೀನಿವಾಸ್ ಜೊತೆಗೆ ಅಂತಹ ಒಂದು ದೊಡ್ಡ ದೊಡ್ಡ ಕನ್ನಡದ ಮೇರು ದಂತಕಥೆಗಳೊಂದಿಗೆ ಎಸ್ ಜಾನಕಿ ಅಮ್ಮನವರು ಒಂದು ಗಾಯನ ಹಾಡೋದ್ರ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಅಪಾರ ಪ್ರಮಾಣದ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅತಿ ಹೆಚ್ಚಾಗಿ ಕನ್ನಡದಲ್ಲೇ ಹಾಡಿರ್ತಕ್ಕಂಥವ್ರು. ನೋಡಿ, ಮಾತೃಭಾಷೆ ಬೇರೆ ಇದ್ದರೂ ಕೂಡ ಆ ಹಾಡುವಂತಹ ಒಂದು ಸೇವೆ ಇದೆಯಲ್ಲ, ಅತಿ ಹೆಚ್ಚಾಗಿ ಸಾವಿರಾರು ಗೀತೆಗಳು ಎಸ್ ಜಾನಕಿ ಅವರು ಕನ್ನಡಕ್ಕೆ ಸಲ್ಲಿಸಿರ್ತಕ್ಕಂತಹ ಸೇವೆ ಅದು. ಇನ್ನು ಜಿ ಡಿ ದೇವೇಗೌಡರ ಬಗ್ಗೆ ಮಾತನಾಡಿದ್ದಾರೆ, ಕೇಳ್ಕೊಂಬರೋಣ. ಮೈಸೂರಲ್ಲಿ ನಾನು 2 ಸಾರಿ 3 ಸಾರಿ ಭೇಟಿ ಮಾಡಿದ್ದೀನಿ. ಅಲ್ಲಿ ತೋಟದ ಮನೆಯೆಲ್ಲ ಇದ್ದರು, ಬನ್ನೂರು ರೋಡಲ್ಲಿ. ನಾವು 2-3 ಸಾರಿ ಬನ್ನೂರು ತೋಟದಲ್ಲಿ ಹೋಗಿ ಮಾತಾಡಿಸಿ ಅವ್ರ ಜೊತೆ ಊಟ ತಿಂಡಿ ಎಲ್ಲ ಮಾಡಿದ್ದೀವಿ. ಆ ತೋಟದ ಮನೆಯಲ್ಲೇ ಇದ್ದರು, ಒಬ್ಬರೇ. ಅಷ್ಟು ಚೆನ್ನಾಗಿದ್ರು ಅಲ್ಲಿ, ಆರೋಗ್ಯ ಕಾಪಾಡಿಕೊಂಡು. ಇತ್ತೀಚೆಗೆ ಮೈಸೂರಿನಲ್ಲಿ ಬಂದಿದ್ದರು ಮನೆಯಲ್ಲಿ ಅಂತ ಕೇಳಿದ್ದೆ. ಮೈಸೂರು ಮನೆಗೆ ಬಂದಮೇಲೆ ಭೇಟಿ ಮಾಡಿರಲಿಲ್ಲ. ಆ ಬನ್ನೂರು ರೋಡಲ್ಲಿ ಇಲ್ಲೇ ಪರ್ಮನೆಂಟಾಗಿ ಶಾಶ್ವತವಾಗಿ ಎಸ್ ಜಾನಕಿಯವರು ಇಲ್ಲೇ ಮೈಸೂರಿನ ಪ್ರೀತಿ ಅಭಿಮಾನ ಅವ್ರಿಗೆ ಕೊನೆ ಅಂತ್ಯದ ಕಾಲದವರು ಕೂಡ ಇತ್ತು. ಅದೇ ರೀತಿ ವಿಷ್ಣುವರ್ಧನ್ ಅವರು ಕೂಡ ಮೈಸೂರಿನಲ್ಲೇ ನಿಧನರಾಗಿ ತಮಗೆಲ್ಲೂ ಕೂಡ ಗೊತ್ತಿದೆ. ಇವತ್ತು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ರಾಜ್ಕುಮಾರು, ನಮ್ಮ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಎಸ್ ಜಾನಕಿ ಅವರು, ಎಸ್.ಪಿ. ಬಾಲಸುಬ್ರಹ್ಮಣ್ಯ ಅವರು, ಇವರೆಲ್ಲರೂ ಕೂಡ ಈ ನಾಡಿನ ಈ ರಾಷ್ಟ್ರದ ಎಲ್ಲ ಜನರ ಹೃದಯದಲ್ಲಿ ನೆಲೆಸಿದ್ದಾರೆ. ಎಸ್ ಜಿ ಟಿ ದೇವೇಗೌಡರು ಮಾತಾಡ್ತಾ ಇದ್ದರು. ಒಂದು ಕನ್ನಡದ ಮೇರು ದಂತಕಥೆಯಾಗಿರ್ತಕ್ಕಂತಹ ಎಸ್ ಜಾನಕಿ ಅಮ್ಮ ಅವರು ಇವತ್ತು ಹೃದಯಾಘಾತಕ್ಕೆ ಒಳಪಟ್ಟು ಇಹಲೋಕವನ್ನು ತ್ಯಜಿಸಿದ್ದಾರೆ. ಆದರೆ ಅವರು ಕನ್ನಡ ಚಿತ್ರರಂಗಕ್ಕೆ ಹಾಗೂ ಈ ಒಂದು ಕನ್ನಡ ಭಾಷೆಗೆ, ಕನ್ನಡ ಸಂಸ್ಕೃತಿಗೆ, ಈ ಒಂದು ನೆಲದ ಮನೆಗೆ ಅವರು ಕೊಟ್ಟಿರ್ತಕ್ಕಂತಹ ಸೇವೆ ಅಜರಾಮರ. ಅಂದು ಇಂದು ಮುಂದು ಎಂದೆಂದೂ ಕೂಡ ಯಾರೂ ಕೂಡ ಮರೆಯದೇ ಇರುವಂತಹ ಒಂದು ಛಾಪನ್ನು ಮೂಡಿಸಿರುವಂತಹ ಒಂದು ಶ್ರೇಯಸ್ಸು ಆ ಒಂದು ಗಾನ ಕೋಗಿಲಿಗೆ ಸಲ್ಲುತ್ತೆ. ಅಂದರೆ ನಿಜಕ್ಕೂ ಕೂಡ ಇದನ್ನು ಅಕ್ಷರಶಃ ಎಲ್ಲರೂ ಒಪ್ಪಲೇಬೇಕಾಗತ್ತೆ. 1938 ಏಪ್ರಿಲ್ 23ರಂದು ಹುಟ್ಟಿರ್ತಕ್ಕಂತಹ ಜಾನಕಿ ಅವರು ಆಂಧ್ರದ ಗುಂಟೂರಿನಲ್ಲಿ ಜನಿಸ್ತಾರೆ. ದಕ್ಷಿಣ ಭಾರತದ ಕೋಗಿಲೆ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಎಸ್ ಜಾನಕಿ ಅವರು ಸುಮಾರು 5 ದಶಕಗಳಿಗೂ ಕೂಡ ಹೆಚ್ಚು ಕಾಲ ಗಾಯನದ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂನಲ್ಲಿ ಸಾಕಷ್ಟು ಗೀತೆಗಳನ್ನು ಹಾಡಿದ್ದಾರೆ. ಸುಮಾರು 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಅಂತಂದರೆ ಅದ್ಭುತ ಪ್ರತಿಭೆ. 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಕೂಡ ಇವರ ಮುಡಿಗೇರಿವೆ. 31 ವಿವಿಧ ರಾಜ್ಯ ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ. 19ನೇ ಸಂಗೀತ ಲೋಕಕ್ಕೆ ಪಾದಾರ್ಪಣೆ ಮಾಡ್ತಾರೆ ಇವರ ವಯಸ್ಸಿಗೆ. 19ನೇ ವಯಸ್ಸಿಗೆ, ಚಿಕ್ಕ ವಯಸ್ಸಿನಲ್ಲೇ ಒಂದು ಸಂಗೀತದಲ್ಲಿ ವಿದ್ವಾನ್ ಪಾಂಡಿತ್ಯವನ್ನು ಪಡೆದಿರುವಂತಹ ಒಂದು ಗಾನ ಕೋಗಿಲೆ ಬದುಕಿನುದ್ದಕ್ಕೂ ಕೂಡ ತಮ್ಮ ಉಸಿರು ಇರುವುದೇ ಸಂಗೀತದ ಸೇವೆಯನ್ನು ಮಾಡಲಿಕ್ಕೆ, ಆ ಸರಸ್ವತಿಯ ಒಂದು ಸೇವೆಯನ್ನು ಮಾಡಲಿಕ್ಕೆ. ಪ್ರತಿ ಉಸಿರಾಟದಲ್ಲೂ, ಪ್ರತಿಯೊಂದು ಕಣದಲ್ಲೂ ಕೂಡ ಎದ್ರೂ ಗಾಯನ, ಕುಂತ್ರೂ ಗಾಯನ, ಎಲ್ಲೇ ಹೋದರೂ ಕೂಡ ಗಾಯನ. ಸಂಗೀತವೇ ತಮ್ಮ ಉಸಿರಾಗಿಸಿಕೊಂಡಿರ್ತಕ್ಕಂತಹ ದ ಲೆಜೆಂಡರಿ ಸಿಂಗರ್ ಅಂತಂದರೆ ಎಸ್ ಜಾನಕಿ ಅಮ್ಮ. ಅದರಲ್ಲೂ ಕನ್ನಡದ ಈ ಒಂದು ಕನ್ನಡದ ಆ್ಯಕ್ಟರ್ ಅಂತಂದರೆ, ಕನ್ನಡ ಅಭಿಮಾನಿಗಳಂದರೆ, ಕನ್ನಡ ಪ್ರೇಕ್ಷಕರಂದರೆ, ಕನ್ನಡದ ಹಾಡುಗಳಂದರೆ ಅವರಿಗೆ ಒಂದು ಎಲ್ಲಿಲ್ಲದ ಒಂದು ಪ್ರೀತಿ, ಒಂದು ತಾಯಿಯಷ್ಟೇ ಪ್ರೀತಿ. ಹಾಗಾಗಿ ನಾವು ಮುಂಚೆನೇ ಹೇಳಿದ್ವಿ, ಹುಟ್ಟಿದ್ದು ಬೇರೆ ರಾಜ್ಯದಲ್ಲಾದರೂ ಕೂಡ, ಮಾತೃಭಾಷೆ ಬೇರೆ ಇದ್ರೂ ಕೂಡ ಆ ಕನ್ನಡದ ಜೊತೆಗೆ ಇರತಕ್ಕಂತಹ ಅವರ ಒಂದು ಅವಿನಾಭಾವ ಸಂಬಂಧ ಇದೆಯಲ್ಲ, ಅದು ಅಷ್ಟೇ ಅದ್ಭುತವಾಗಿರತಕ್ಕಂಥದ್ದು. ಕನ್ನಡಕ್ಕೆ ಎಸ್ ಜಾನಕಿ ಅಮ್ಮ ಹಾಡ್ತಾರಂತಂದರೆ ಅದರದೊಂದು ರುಚಿನೇ ಬೇರೆ ಇರುತ್ತೆ. ಎಸ್ ತಮ್ಮ 19ನೇ ಸಂಗೀತ ಲೋಕಕ್ಕೆ ಪಾದಾರ್ಪಣೆ ಮಾಡ್ತಾರೆ ಎಸ್ ಜಾನಕಿ ಅಮ್ಮ. 1957ರಲ್ಲಿ ಹಿನ್ನೆಲೆ ಗಾಯನವನ್ನು ಪ್ರಾರಂಭಿಸ್ತಾರೆ ಎಸ್ ಜಾನಕಿ ಅವರು. ವಿಧಿವಿಲಾಸಂ ತಮಿಳು ಚಿತ್ರದ ಮೂಲಕ ತಮ್ಮ ಗಾಯನದ ಪಯಣವನ್ನು ಸ್ಟಾರ್ಟ್ ಮಾಡ್ತಾರೆ. ಕೇವಲ 19ನೇ ವಯಸ್ಸಿಗೆ ಸಂಗೀತ ಲೋಕಕ್ಕೆ